ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ನೂತನ ಕಮಿಷನರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೀಮಂತ್ ಕುಮಾರ್ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ನೂತನ ಬೆಂಗಳೂರಿನ ಕಮಿಷನರ್ ಆಗಿ ಪದಗ್ರಹಣ ಆಗಿದೆ. ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ತನಿಖೆ ಯಾವ ರೀತಿಯಾಗಿ ಆಗಬೇಕು ಇದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಚರ್ಚೆ ಆಗಿದೆ. 1955ರಿಂದ ಈವರೆಗೆ ಸುಮಾರು 38 ಕಮಿಷನರ್ಗಳಾಗಿದ್ದಾರೆ. ಆದರೆ ಇಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಈಗ ಬಂದಿದೆ. ಕೇವಲ ಕಮಿಷನರ್ ಅವರ ತಲೆದಂಡ ಮಾತ್ರ ಆಗಿದೆ. ಅಲ್ಲಿ ಇನ್ನೂ ಕೂಡ ಹೋಮ್ ಸೆಕ್ರೆಟರಿ ಇದ್ದಾರೆ, CS ಇದ್ದಾರೆ, DG ಇದ್ದಾರೆ, ಹೋಮ್ ಮಿನಿಸ್ಟ್ರೇ ಇದ್ದಾರೆ. ಇವ್ರಿಗೂ ಮಾಹಿತಿ ಇದ್ದೇ ಇರುತ್ತೆ. ಕೇವಲ ಕಮಿಷನರ್ ಮಾತ್ರ ಯಾಕೆ ಅಂದರೆ ಕಾಣಿಸೋದು ಅವರು ಅಂತನ, ಮುಂದೆ ಅವರು ಕಾಣಿಸ್ತಾರೆ, ಅವ್ರನ್ನೊಬ್ಬರನ್ನ ಅಮಾನತು ಮಾಡಿದ್ರೆ ಕ್ರಮ ಆಗಿದೆ ಅಂತನ. ನೋಡಿ, ನೆನ್ನೆ ಬೆಳಗ್ಗೆಯಿಂದ ಆ ಸೀರೀಸ್ ಆಫ್ ಆ್ಯಕ್ಷನ್ಗಳನ್ನು ಗಮನಿಸ್ತಾ ಬನ್ನಿ. ಏನೆಲ್ಲ ಆಯಿತು ಅಂತ ನೋಡಿ. ಒಂದು ಕಡೆಯಿಂದ ಗೃಹ ಸಚಿವರು ಮಾತಾಡ್ತಾರೆ, ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಇದಕ್ಕೆಲ್ಲ ಕಾರಣ ಅಲ್ಲ, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ವಿಚಾರಣೆ ಮಾಡೋಣ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಕೊನೆಗೆ ಡಿಸ್ಕ್ಲೇಮರ್. ಅದಾದ ನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಮೊನ್ನೆನೂ ಮಾತಾಡಿದ್ರು ಅವರು. ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿಯಲ್ಲಿ ನೀವು ಗಮನಿಸಿದ್ರೆ ಸರ್ಕಾರದ ತಪ್ಪೇ ಇಲ್ಲ, ಎಲ್ಲನೂ ಸರಿಯಾಗಿದೆ. ಜನ ಜಾಸ್ತಿ ಬಂದರು, ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಈ ಥರದ ಘಟನೆ ನಡೆದು ಹೋಯಿತು. ಅವರು ಕೂಡ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಕೊನೆಗೆ ಬಂದಾಗ ಸರ್ಕಾರದ್ದೇ ತಪ್ಪು, ಅಧಿಕಾರಿ ವರ್ಗದ್ದು ತಪ್ಪು ಅಂತ ಅಧಿಕಾರಿಗಳ ತಲೆದಂಡ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.